ಹಾಯ್ ಆಲ್, ಇದು ಟ್ಯೂಸ್ಡೇ ಮಿನಿ ಲಾಗ್. ಇವತ್ತಿನ ದಿನದಲ್ಲಿ ನಾನು ಬೆಳಿಗ್ಗೆ ತಿಂಡಿಗೆ ನೀರು ದೋಸೆಯನ್ನು ಮಾಡಿದ್ದೆ. ಸೊ ನಿನ್ನೆ ರಾತ್ರಿ ಮಾಡಿರುವಂಥದ್ದು ಬೋಟಿ ಮತ್ತು ಮಟನ್ ಸಾಂಬಾರ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ನೀರು ದೋಸೆಯನ್ನು ಮಾಡಿದ್ದೇನೆ. ನೀರು ದೋಸೆ ನಾನು ನಾನ್ ಸ್ಟಿಕ್ ತವದಲ್ಲಿ ಮಾಡಿರುತ್ತೇನೆ. ಸುಲಭವಾಗಿ ಆಗುತ್ತೆ, ಬಟ್ ನಂದು ನಾನ್ ಸ್ಟಿಕ್ ತವ ಸ್ವಲ್ಪ ಹೋಗಿದ್ದ ಕಾರಣ ಸ್ವಲ್ಪ ಅಂಟಿಕೊಂಡಿತ್ತು ಅಷ್ಟೇ. ಇಲ್ಲಿ ಮಗುವಿಗೆ ನಾನು ಮಟನ್ ಮಾತ್ರ ಹಾಕಿದ್ದೇನೆ, ಪೀಸ್ ಮಾತ್ರ. ಹಸ್ಬೆಂಡ್ಗೆ ಬೋಟಿ ಜೊತೆಗೆ ಮಟನ್ ಸಾಂಬಾರ್ ಸರ್ವ್ ಮಾಡಿದೆ. ಸೊ ಜೊತೆಗೆ ಹಸ್ಬೆಂಡ್ ಹೀಟ್ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಮೆಂತೆ ಮಾಡಿದ್ದೇನೆ. ಮೆಂತೆ ಜ್ಯೂಸು, ಮೆಂತೆಗೆ ಸ್ವಲ್ಪ ಬೆಲ್ಲ ಹಾಕಿ ಮೆಂತೆ ಜ್ಯೂಸ್ ಮಾಡಿದೆ. ಹಾಗೆಯೇ ನಿನ್ನೆ ತೆಗೆದಿರುವಂಥ ಎಳನೀರು ಮನೆಯಲ್ಲಿತ್ತು. ಸೊ ಎಳನೀರು ಒಂದನ್ನು ಕುಡಿದು ಹಸ್ಬೆಂಡ್ ಡ್ಯೂಟಿಗೆ ಹೊರಟರು. ಹಾಗೆ ಮಗು ಕೂಡ ಬಾಯಿ ಹೇಳಿ ಹೊರಟ. ಹೀಗೆ ನನ್ನ ತೊಡೆಯ ಮೇಲೆ ಮಗು ಮಲಗಿಕೊಂಡಿದ್ದೇನೆ. ನೆಕ್ಸ್ಟ್ ಮಗುವಿಗೆ ನಾನು ಬ್ರಷ್ ಮಾಡಿಸಿದೆ. ಸೊ ಬ್ರಷ್ ಮಾಡಿ ನಾವು ದಿನಾಲು ಸ್ನಾನ ಮಾಡ್ತೇವೆ ಬಿಸಿ ನೀರಲ್ಲಿ. ಸೊ ಹಾಗೆಯೇ ವಾಷಿಂಗ್ ಮಿಷಿನಲ್ಲಿ ಬಿಸಿ ನೀರು ಬರ್ತಾಯಿತ್ತು, ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಆದ ಕಾರಣ. ಸೊ ಅದರಲ್ಲಿ ಬಿಸಿ ನೀರು ಹೊರಗೆ ಬರ್ತಿತ್ತು. ಹಾಗೆ ಅದರಲ್ಲಿ ಆಟ ಆಡಿದ್ದ. ಸ್ನಾನ ಮಾಡುವಾಗ ಸೋಪು ಕಾಲಡಿಗೆ ಉಜ್ಜಲಿಕ್ಕೆ ಅಂತ ಹಾಕಿದ್ದೆ. ಅದೇ ಸೋಪಲ್ಲಿ ಇವನು ಎಲ್ಲ ನೆಲ ಕಾಲು ಉಜ್ಜಿ ಎಲ್ಲ ತೆಗೆದ. ಹಾಗೆ ಇದು ಸ್ನಾನ ಮಾಡಿ ರೆಡಿಯಾಗಿ ಬಂದ ನಂತರ ನಾನು ಸುಮ್ಮನೆ ಅವನ ಜೊತೆ ಹೀಗೇ ಮಾತಾಡ್ತಿದ್ದೇನೆ. ನೆಕ್ಸ್ಟ್ ಅವನನ್ನು ನಾನು ಕಾಡಿಗೆಲ್ಲ ಹಚ್ಚಿ ಹಂಗೆಲ್ಲ ಹಾಕಿ ಶಾಲೆಗೆ ಹೊರಟ್ವಿ. ನಾವು ಅಂಗನವಾಡಿಗೆ ಬಿಡ್ತಾ ಇದ್ದೇನೆ. ಸೊ ಹಾಗೂ ಅದಕ್ಕೋಸ್ಕರ ಮಳೆ ಇರಲಿಲ್ಲ. ಬೆಳಿಗ್ಗೆ ಒಂದು ಸಲ ಮಳೆ ಬಂದು ಹೋಯಿತು. ಮತ್ತು ನಾವು ಶಾಲೆಗೆ ಹೊರಡುವಾಗ ಮಳೆ ಕಡಿಮೆ ಆಯಿತು. ಮಳೆ ಜೋರಿರ್ತಿದ್ರೆ ನಾನು ಶಾಲೆಗೆ ಬಿಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಮಳೆ ಹೋಗಿರುವ ಕಾರಣ ಮತ್ತೆ ನಾನು ಮತ್ತು ಮಗು ಶಾಲೆಗೆ ಹೊರಟ್ವಿ. ಮಗುವನ್ನು ನಾನು 10 ಗಂಟೆ ಹೊತ್ತಿಗೆ ಶಾಲೆಗೆ ಬಿಟ್ಟು ಬರ್ತೇನೆ. ಅಲ್ಲಿ 10 ಗಂಟೆಗೆ ಕರೆಕ್ಟಾಗಿ ಹಾಲು ಕೊಡ್ತಾರೆ. ಅದಕ್ಕೋಸ್ಕರ 9:45ಕ್ಕೆ ಹೊರಡ್ತೇನೆ. ಮಗು ನೋಡಿ ಶಾಲೆಗೆ ಹೊರಡುವಾಗಲೇ ನಿದ್ದೆ ಬರುವ ಹಾಗೆಯೇ ಮಾಡ್ತಾ ಇದ್ದ. ಹಾಗೆ ನೀರು ನೋಡಿ ಎಷ್ಟು ಪ್ರಶಾಂತವಾಗಿತ್ತು ನದಿಯಲ್ಲಿ. ಹಾಗೆ ಮಳೆ ಬಂದು ರೋಡಿನಲ್ಲಿ ಸಹ ನೀರು ನಿಂತಿತ್ತು. ಹಾಗೆ ಮಕ್ಕಳಿಗೆ ಇವತ್ತು ಟೀಚರ್ ಇರಲಿಲ್ಲ, ಹೆಲ್ಪರ್ ಮಾತ್ರ ಇದ್ದರು. ಹಾಗೆ ಮಕ್ಕಳಿಗೆ ನಾನೇ ಚಾಪೆ ಹಾಸಿ ಸ್ವಲ್ಪ ಆಟ ಸಾಮಾನು ಹಾಕಿ ಕೊಟ್ಟೆ. ಆಟ ಸಾಮಾನಲ್ಲಿ ಆಡ್ತಾ ಇದ್ದರು ಮಕ್ಕಳು. ಹಾಲು ಕುಡಿದ ನಂತರ ನಾನು ಮನೆಗೆ ಬಂದು ಬೊಂಡದ ನೀರು, ಎಳನೀರು, ಅದು ಮತ್ತು ಕೇಕ್ ಮತ್ತು ಸ್ವಲ್ಪ ಇದು ಚಿಪ್ಸ್ ತಿಂದೆ. ನೆಕ್ಸ್ಟ್ ಮಕ್ಕಳಿಗೆ ಶಾಲೆಗೆ ಕರ್ಕೊಂಡು ಹೋಗುವಾಗ ಅವರು ಊಟ ಕೊಟ್ಟಿದ್ದರು. ಇವತ್ತು ಒಂದೊಂದು ಮೊಟ್ಟೆ ಇತ್ತು ಮಕ್ಕಳಿಗೆ. ಹಾಗೆ ತುಂಬ ಕೂಗ್ತಿದ್ದ ಮಗು, ಕೂಗಿಕೊಂಡೇ ಊಟ ಮಾಡಿದ್ದ. ಊಟ 1 ಗಂಟೆಗೆ ಸರಿಯಾಗಿ ಕೊಡ್ತಾರೆ. ನೆಕ್ಸ್ಟ್ ಊಟ ಮಾಡಿಸಿಕೊಂಡು ನಾನು ಮೊಟ್ಟೆ ಸಹ ಕೊಟ್ಟಿದ್ರಲ್ವ, ಸೊ ಊಟ ಮಾಡಿಸಿಕೊಂಡು ನಾನು ಶಾಲೆಯಿಂದ ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಬಂದ ನಂತರ ಅವನಿಗೆ ಒಂದು ಚಿಕ್ಕು ಐಸ್ ಕ್ರೀಮ್ ಕೊಟ್ಟೆ. ಆ ಐಸ್ ಕ್ರೀಮ್ ಅವನು ತಿಂದಿಲ್ಲ. ಅದಕ್ಕೋಸ್ಕರ ನಾನು ಉಪ್ಪು ನೀರಲ್ಲಿ ದ್ರಾಕ್ಷಿಯನ್ನು ತೊಳೆದು ಅವನಿಗೆ ಕೊಟ್ಟೆ. ನೆಕ್ಸ್ಟ್ ತಲೆದಿಂಬನ್ನೆಲ್ಲ ಹೊಡೆದು ಅದರದೆಲ್ಲ ಕಸವನ್ನು ಈ ರೀತಿ ಮಾಡಿ ಹಾಕಿದ್ದೇನೆ. ಇಷ್ಟೇ ಇವತ್ತಿನ ದಿನದ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.